ಅಧಿಕಾರಕ್ಕೆ ಏರಿ ಆ ಸಂದರ್ಭದಲ್ಲಿ ಭರವಸೆಯನ್ನು ಬಿತ್ತುವಂಥದ್ದು, ಭರವಸೆಯನ್ನು ಬೆಳೆಯುವಂಥದ್ದು, ಆ ಭರವಸೆಯ ಬೆಳೆ ತೆಗೆಯುವಂಥದ್ದು ಇದೆಯಲ್ಲ ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಯಾಕಂದರೆ ಅದೇ ಜನ, ಸುತ್ತಮುತ್ತ ಇರುವಂಥವರು ಅದೇ ನಾಯಕರುಗಳು, ಜೊತೆಗೇನು ಅಂತಂತಂದರೆ ಅದೇ ಅಧಿಕಾರಿಗಳು, ಅವರನ್ನೇ ಬಳಸ್ಕೊಂಡು ನಾವೊಂದು ವಿಭಿನ್ನವಾದಂಥ ಸರ್ಕಾರ ಕೊಡ್ತೀವಿ, ಅದರಲ್ಲೂ ಏನು ಅಂದರೆ ಐತಿಹಾಸಿಕ ಹೆಜ್ಜೆಗಳನ್ನು ಇಡ್ತೀವಿ ಅನ್ನುವಂಥದ್ದು ಅಷ್ಟು ಸುಲಭ ಇರಲಿಲ್ಲ ಅಂತ. ಯಾಕಂದರೆ ನನಗೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಇವರ ಅನಂತಮೂರ್ತಿಯವರನ್ನು ಮಾತು ಹೇಳಿದರು, ಮೋದಿಯವರು ಪ್ರಧಾನಿ ಆದ ದಿವಸ ನಾನು ಈ ದೇಶ ಬಿಟ್ಬಿಡ್ತೀನಿ, ನಾನು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಾನು ಇಂಟರ್ವ್ಯೂಗೆ ಹೋದಾಗ ಅವ್ರಿಗೆ ಕೇಳಿದೆ, ಸರ್ ಯಾವಾಗ ದೇಶ ಬಿಡಬೇಕು ಅಂತಿದ್ದೀರಿ, ಅದರ ಪ್ರಾಯೋಜಕತ್ವ ನಂದೇನೆ, ನಾನೇ ಟಿಕೆಟ್ ಬುಕ್ ಮಾಡಿದ್ದೀನಿ. ಹಂಗೆ ಭಾಳ ಜನ ಹೇಳಿದ್ದೆ. ಹೌದು. ಸೊ ಅದು ಹೀಗೆ ತುಂಬ ಜನ ಹೇಳಿದ್ದಿತ್ತು. ಅಂದರೆ ಯಾರಿಗೂ ಕೂಡ ಅಷ್ಟು ವಿಶ್ವಾಸ ಇರಲಿಲ್ಲ. ಒಂದು ವಿಶ್ವಾಸ ತುಂಬುವಂಥದ್ದು, ವಿಶ್ವಾಸವನ್ನು ಬೆಳೆಯುವಂಥದ್ದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅಂತ. ಮೋದಿಯವರ ವಿಶೇಷತೆ ಏನು ಅಂತಂದರೆ, ಅವರು ಇದೇ ವ್ಯವಸ್ಥೆಯಲ್ಲೇ ಮಾಡಿದರು, ಆದರೆ ಎಂದಿಗೂ ಕೂಡ ತನಗಾಗಿ ಏನೋ ಒಂದು ಮಾಡ್ಕೋಬೇಕು ಅಂತಿರಲಿಲ್ಲ. ಅವರ ಯೋಚನೆಯಲ್ಲಿಯೇ ಸದಾಕಾಲಕ್ಕೂ ದೇಶ ಇತ್ತು. ನೇಷನ್ ಫಸ್ಟ್ ಅಂತ ಅನ್ನೋದೇನು ಬಾಯಿಂದ ಹೇಳ್ತಾ ಇದ್ವಿ ಅಥವಾ ಬೇರೆದವ್ರು ಹೇಳ್ತಾ ಇದ್ದರು, ಅದನ್ನು ಅಕ್ಷರಶಃ ಅವರು ಅನುಷ್ಠಾನ ಮಾಡಿದ್ದು. ಸೊ ಅವರಿಗೆ ನನಗೆ ಭಾಳ ಚೆನ್ನಾಗಿ ನೆನಪಿದೆ, ಅವರು ನನಗೆ ಹೇಳಿದ್ದು, ಅವರು 2002ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ 2001ರಲ್ಲಿ 2ರಲ್ಲಿ ಕಳಿಸಿದರು. ಅದಾದ ನಂತರ ಅಲ್ಲಿ ಏನು ಕ್ರೈಸಿಸ್ಸು ಇತ್ತು, ಚುನಾವಣೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಮುಖ್ಯಮಂತ್ರಿ ಸಂಭಾಳಿಸೋಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿ ಇತ್ತು. ಅಲ್ಲಿಂದ ಅವರು ಒಂದು ಸರ್ತಿ ಅದನ್ನು ಮಾಡಿದ ನಂತರ ಅವರು ಅವತ್ತಿನ ಪ್ರಮುಖರಿಗೆ ಹೇಳಿದರು, ನನ್ನ ಕೆಲಸ ಮುಗಿಸಿದ್ದೀನಿ, ನನಗೆ ಸಂಘಟನೆ ಕೆಲಸ ಕೊಡ್ರಿ ಅಂತ ಕೇಳಿದ್ರು ಅವರು. ಐ ಹ್ಯಾವ್ ಡನ್ ಮೈ ವರ್ಕ್ ಇನ್ ಗುಜರಾತ್, ನನಗೆ ಸಂಘಟನೆ ಕೆಲಸ ಕೊಡ್ರಿ, ನೀವೇನು ಹೇಳ್ತೀರಿ ಅದನ್ನು ಮಾಡ್ತೇನೆ ನಾನು ಅಂತ. ಅಧಿಕಾರಕ್ಕೆ ಬಂದನೇ ನಾನು ಜೀವನವನ್ನು ಮಾಡಬೇಕು ಅಂತನ್ನೋದು ಇರಲಿಲ್ಲ. ಎರಡನೇದ್ದು, ಅವರು ಒಂದು ತಮ್ಮ ಟೀಮ್ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಏನು ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಆಗಲ್ಲ, ನಿರಾಶೆಯ ವಾತಾವರಣ, ಇದನ್ನೆಲ್ಲವನ್ನು ದೂರ ಮಾಡಿದರು ಅವರು. ನಾವು ಮಾಡ್ಬೋದು, ನಮಗೂ ಶಕ್ತಿ ಇದೆ, ಅದಕ್ಕೆ ಬೇಕಾದಂಥ ಒಂದು ಸಪೋರ್ಟ್ ಸಿಸ್ಟಮ್ ಏನಿದೆಲ್ಲ, ಆ ಸಪೋರ್ಟ್ ಸಿಸ್ಟಮನ್ನು ಮೋದಿಯವರು ಭಾಳ ಪರ್ಫೆಕ್ಟ್ ಮಾಡಿದರು. ಯಾಕಂದರೆ ಅವರು ಅಧಿಕಾರಕ್ಕಾಗಿ ಅಟ್ಯಾಚ್ಡ್ ಇರಲಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಅವರು ಅಧಿಕಾರಕ್ಕಾಗಿಯೇ ಮಾಡ್ತಾರೆ. ಹೀ ಈಸ್ ಮೋಸ್ಟ್ ಡಿಟ್ಯಾಚ್ಡ್, ವೆರಿ ಮಚ್ ಡಿಟ್ಯಾಚ್ಡ್, ಇದ್ರ ಬಗ್ಗೆ ಏನು ಡೌಟೇ ಇಲ್ಲ. ಹಾಗಾಗಿ ಅವರಿಗೆ ಇದು ಯಾವುದೂ ಸಮಸ್ಯೆ ಅಂತ ಆಗಿಲ್ಲ. ವಿಶ್ವಾಸವನ್ನು ತುಂಬುವಂಥ ಕೆಲಸ, ಒಬ್ಬ ನೇತೃತ್ವ ವಹಿಸೋನ ಕೆಲಸ ಏನು, ನೇತೃತ್ವ ವಹಿಸೋನ ಕೆಲಸ ಜನ ನಿರಾಸೆಗೆ ತಳ್ಳುವುದಲ್ಲ, ಜನರಲ್ಲಿ ಆಸೆಯನ್ನು ತುಂಬುವುದು, ಜನರಲ್ಲಿ ಆಸೆ ನಿರ್ಮಾಣ ಆಗಬೇಕು, ಆಸೆಯನ್ನು ಸರಿಯಾದ ಮಾರ್ಗದಲ್ಲಿ ಅಚೀವ್ ಮಾಡಲಿಕ್ಕೆ ಒಂದು ಭರವಸೆಯನ್ನು ಮೂಡಿಸಬೇಕು. ಆ ಭರವಸೆಯನ್ನು ಮೂಡಿಸೋಂಥ ಭರವಸೆಯ ನಾಯಕ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಹಾಗಾಗಿ ಅದೇ ಟೀಮ, ಅದೇ ಆಫೀಸರ್ಸು. ಆ ಆಫೀಸರ್ದಲ್ಲಿ ಇವತ್ತು ಒಂದಿದೆ, ಇವತ್ತು ಟಾಸ್ಕ್, ಈ ಟಾಸ್ಕನ್ನು ಇವತ್ತು ಉದಾಹರಣೆಗೆ ರಿಫಾರ್ಮ್ ಮಾಡಬೇಕು, ರಿಫಾರ್ಮ್ ಮಾಡಲೇಬೇಕು. ಭ್ರಷ್ಟಾಚಾರ ಸಹಿಸೋದಿಲ್ಲ. ಇದೇನಿದೆಲ್ಲ ಬೈ ಎನ್ ಎಕ್ಸಾಂಪಲ್ ಹೀ ಈಸ್ ಲೀಡಿಂಗ್. ಹೀ ನೆವರ್ ಸೇಸ್ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆದಾಗ ಒಂದು ಸರ್ತಿ ಫೋನ್ ಮಾಡಿದರು, ರಾತ್ರಿ 12:30 ಆಗಿರ್ಬೋದು. ಅದಕ್ಕಿಂತ ಮೊದಲು ಒಂದು ಸರ್ತಿ ಭಾಳ ಬೇಗ ಫೋನ್ ಮಾಡಿದರು, 5:30-6 ಗಂಟೆಗೇನೋ ಒಂದೇನೋ ಅರ್ಜೆಂಟ್ ಇತ್ತು ಮಾಡಿದರು. ಅದಾದ ನಂತರ ನನಗೆ ಕೇಳಿದರು, ನೀನು ಎಷ್ಟೊತ್ತಿಗೆ ಮಲಗ್ತೀಯ ಅಂತ. ನಾನು 12:30 ಮಲಗ್ತೀನಿ. ಎಷ್ಟೊತ್ತಿಗೆ ಹೇಳ್ತೇನೆ? 7 ಗಂಟೆಗೆ ಅಂತ ಹೇಳಿದ್ದು ನಾನು. ठीक है, मैं इसके बाद 7 बजे के बाद ही फ़ोन करूँगा ಅಂತ. ಮತ್ತು ಅದಕ್ಕಿಂತ ಅವಾಗ ಯಾವತ್ತಲೂ ಅವರು 7 ಗಂಟೆಗಿಂತ ಮೊದಲು ಫೋನ್ ಮಾಡ್ತಿರಲಿಲ್ಲ, ಅವರೆಲ್ಲ ತಯಾರಿರ್ತಿದ್ರು. ಈ ಒಂದು ಪರ್ಟಿಕ್ಯುಲರ್ನೆಸ್ ಏನಿದೆಯಲ್ಲ, ಇದು ಅವರ ದೊಡ್ಡ ಗುಣ. ತಮ್ಮ ಸಹಪಾಠಿಗಳನ್ನು ಅವರನ್ನು ಪ್ರೇರೇಪಣೆನೂ ಮಾಡೋದು, ಅವರಿಗೆ ಸಪೋರ್ಟು ಮಾಡೋದು, ಮತ್ತು ಅವರನ್ನು ನೀನು ಹಿಂಗೆ ನಾನು ಹೇಳಿದಂಗೆ ಬದುಕಬೇಕು ಅಂತ ಹೇಳಲಾರದೆ ಅವರಿಗೆ ಅಡ್ಜಸ್ಟ್ ಆಗಿ ಬದುಕೋದಿದೆಯಲ್ಲ. ಇಲ್ಲ ನೀನು 6 ಗಂಟೆ ಕೇಳಬೇಕು, ನನಗೆ ಅಗತ್ಯ ಇದ್ದಾಗ ನಾನು ಫೋನ್ ಮಾಡ್ತೇನೆ ಅಂತ ಹೇಳ್ಬೋದು. ಅನಿವಾರ್ಯ ಬರಲಾರ್ದು ನಾನು ನಿನಗೆ 7 ಗಂಟೆಗಿಂತ ಫೋನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಆ ಅನಿವಾರ್ಯತೆಗಳು ಬರಲಿಲ್ಲ, 7 ಗಂಟೆ ಮೇಲೆ ಮಾಡ್ತಿದ್ದಾರೆ. ಅಂದರೆ ಪಾರ್ಲಿಮೆಂಟ್ ಅಫೇರ್ಸ್ ಇದ್ದಾಗ ಡೈಲಿ ಅವ್ರ ಕಡೆಯಿಂದ ಸೂಚನೆ ತೊಗೋಬೇಕಾಗ್ತದೆ ನಾವು. ಮತ್ತು ನಾವು ಮಾಡಿದಾಗ ಅವರು ಸಹಜವಾಗಿ ಅವರು ಬ್ಯುಸಿ ಇರ್ತಾರೆ.
ಆವಾಗ ಅವರೇ ವಾಪಸ್ ಫೋನ್ ಮಾಡಿದಾಗ ನಾವು ಶುಡ್ ಬಿ ಅವೈಲೇಬಲ್. ಇಷ್ಟು ಪರ್ಫೆಕ್ಟ್ ಸಿಸ್ಟಮ್ ಏನು ಮೇಂಟೈನ್ ಮಾಡ್ತಾರಲ್ಲ, ದ್ಯಾಟ್ ಈಸ್ ಎ ಮೋದಿ, ದ್ಯಾಟ್ ಈಸ್ ಪರ್ಟಿಕ್ಯುಲರಿಟಿ ಆಫ್ ಮೋದಿ. ಅದೇ ಮೋದಿಯವರ ಅತಿ ದೊಡ್ಡ ಒಂದು ವಿಶೇಷ. ಮತ್ತು ಆಸೆ ಮತ್ತು ಭರವಸೆ, ಆಸೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ, ಆದರೆ ಭರವಸೆ ಮೂಡಿಸುವ ಕೆಲಸ ನಾಯಕನ.